ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನಗಳಲ್ಲಿ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದರೂ ಸಾಕು, ನಾವು ಗಾಬರಿ ಆಗ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಅವರು ಬರೆದುಕೊಡೋ ಸಾಮಾನ್ಯ ಮಾತ್ರೆಗಳಲ್ಲಿ ಈ ಲೋವೋಕ್ಲೇಮ್ 500 ಕೂಡ ಒಂದು. ಅಷ್ಟಕ್ಕೂ ಈ ಮಾತ್ರೆ ಯಾವುದಕ್ಕೆ, ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತು ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಈ ಲೋವೋಕ್ಲೇಮ್ 500 ಅನ್ನೋದು ಒಂದು ಪ್ರಬಲವಾದ ಆಂಟಿಬಯೋಟಿಕ್. ಇದರಲ್ಲಿ ಲಿವೋಫ್ಲಾಕ್ಸಿನ್ ಅನ್ನೋ ಕಂಟೆಂಟ್ ಇರುತ್ತೆ. ನಮ್ಮ ದೇಹದ ಇನ್ಫೆಕ್ಷನ್ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಮತ್ತು ಅವುಗಳ ಮತ್ತೆ ಬರದಂತೆ ತಡೆಯುತ್ತೆ. ನೆನಪಿಡಿ, ಇದು ಬ್ಯಾಕ್ಟೀರಿಯಾ ವಿರುದ್ಧ ಮಾತ್ರ ಕೆಲಸ ಮಾಡುತ್ತೆ. ವೈರಲ್ ಜ್ವರ ಅಥವಾ ನೆಗಡಿಗೆ ಇದು ಅಷ್ಟಾಗಿ ಪರಿಣಾಮಕಾರಿಯಲ್ಲ. ಡಾಕ್ಟರ್ ಇದನ್ನ ಪ್ರಮುಖವಾಗಿ ಈ ಕೆಳಗಿನ ಸಮಸ್ಯೆಗಳಿಗೆ ನೀಡುತ್ತಾರೆ: ಶ್ವಾಸಕೋಶದ ಸೋಂಕು, ನ್ಯೂಮೋನಿಯಾ ಅಥವಾ ಬ್ರಾಂಕೈಟಿಸ್ ಇದ್ದಾಗ, ಮೂತ್ರನಾಳದ ಸೋಂಕು, ಮೂತ್ರ ವಿಸರ್ಜನೆ ವೇಳೆ ಉರಿ ಅಥವಾ ಇನ್ಫೆಕ್ಷನ್, ಸೈನಸ್ ಮತ್ತು ಗಂಟಲು ಸೋಂಕು, ಗಂಟಲು ನೋವು ಅತಿಯಾದಾಗ, ಚರ್ಮದ ಸೋಂಕು, ಚರ್ಮದ ಮೇಲೆ ಬ್ಯಾಕ್ಟೀರಿಯಾದಿಂದ ಗಾಯ ಅಥವಾ ಗುಳ್ಳೆಗಳಾದಾಗ. ಇದನ್ನು ತೆಗೆದುಕೊಳ್ಳುವ ಸರಿಯಾದ ಕ್ರಮ ಯಾವುದು? ಸಾಮಾನ್ಯವಾಗಿ ದಿನಕ್ಕೆ 1 ಬಾರಿ ಈ ಮಾತ್ರೆಯನ್ನು ತೆಗೆದುಕೊಳ್ಳಲು ಸೂಚಿಸಲಾಗುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ನಂತರವೂ ತಗೋಬಹುದು. ಆದರೆ ಹೊಟ್ಟೆ ಕೆಡಬಾರದು ಅಂದರೆ ಊಟದ ನಂತರ ತೆಗೆದುಕೊಳ್ಳುವುದು ಬೆಸ್ಟು. ಈ ಮಾತ್ರೆ ತೆಗೆಯುವಾಗ ದಿನವಿಡೀ ಚೆನ್ನಾಗಿ ನೀರು ಕುಡಿಯಬೇಕು. ಈ ಮುಖ್ಯವಾದ ವಿಷಯ, ಡಾಕ್ಟರ್ 5 ದಿನ ಕೋರ್ಸ್ ಹೇಳಿದರೆ ನಿಮಗೆ 2 ದಿನಕ್ಕೆ ಆರಾಮೆನಿಸಿದರೆ ಮಾತ್ರೆ ನಿಲ್ಲಿಸಬೇಡಿ, ಪೂರ್ತಿ ಕೋರ್ಸ್ ಮುಗಿಸಬೇಕು. ಕೆಲವರಿಗೆ ಈ ಮಾತ್ರೆ ತಗೊಂಡಾಗ ತಲೆ ಸುಸ್ತು, ವಾಂತಿ ಅಥವಾ ಅತಿಸಾರ ಆಗಬಹುದು. ಇದು ಅತಿಯಾದರೆ ಕೂಡಲೇ ಡಾಕ್ಟರ್ಗೆ ತಿಳಿಸಿ. ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಮುಟ್ಟಬೇಡಿ. ಕಿಡ್ನಿ ಅಥವಾ ಲಿವರ್ ಸಮಸ್ಯೆ ಇದ್ದವರು ಜಾಗರೂಕರಾಗಿರಿ. ಇದು ಸ್ನಾಯುಗಳ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಮಾತ್ರೆ ತಗೊಂಡಾಗ ಅತಿಯಾದ ವ್ಯಾಯಾಮ ಮಾಡಬೇಡಿ. ಇದೇ ತರಹದ ಬ್ರ್ಯಾಂಡ್ಗಳೆಂದರೆ ಎಲ್ಸಿನ್ 500 ಮತ್ತು ಲಿವೋಮ್ಯಾಕ್ 500. ಸೊ ನೋಡಿದ್ರಲ್ಲ ಲಿವೋಕ್ಲೇಮ್ 500 ಬಗ್ಗೆ ಮಾಹಿತಿ. ಯಾವುದೇ ಮಾತ್ರೆ ತಗೋ ಮೊದಲು ವೈದ್ಯರ ಚೀಟಿ ಇರಲಿ. ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆರೋಗ್ಯವಾಗಿರಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.